ನನ್ನ ಹತ್ರ ಏನಾದರೂ ಮಾತಾಡಬೇಕಾ? ಎಸ್ ಮಾಮ್, ಕೆಲವು ವಿಷಯಗಳನ್ನ ನಿನ್ನ ಹತ್ರ ಡಿಸ್ಕಸ್ ಮಾಡಿ ಕನ್ಫರ್ಮ್ ಮಾಡ್ಕೋಬೇಕು. ಯಾವ ವಿಷಯ ನಿತ್ಯ? ಹೇಳ್ತೀನಿ. ಹೌದು, ನೀನೇನು ಇಷ್ಟು ನರ್ವಸ್ ಆಗಿದ್ಯಾ? ಅದು ನಿತ್ಯ, ಜೈ ಮಿಸ್ ಆಗಿದ್ದಾನೆ ಅಂತನಾ? ಹೌದು. ಜೈಗಿಂತ ಮುಂಚೆ ನಿನಗೆ ತುಂಬಾ ಇಷ್ಟವಾದ ಅಭಿ ಕೂಡ ಮಿಸ್ ಆಗಿದ್ದಾನಲ್ವಾ? ಹೌದು ನಿತ್ಯ, ಅವರಿಬ್ಬರ ಬಗ್ಗೆನೇ ನಂಗೆ ಟೆನ್ಷನ್ ಆಗಿದೆ. ವಾಟ್ ಅಬೌಟ್ ಮಿಸಸ್ ಜಾನಕಿ ದೇವಿ? ಜಾನಕಿನ? ಅಭಿ ದಿವ್ಯ ಮದರ್. ನಿನಗೆ ಗೊತ್ತಲ್ವಾ? ಗೊತ್ತಿದೆ. ನೀನು ಅವಳನ್ನ ನೋಡಿದ್ಯಾ ಅಲ್ವಾ? ನೀನ್ ಕೂಡ ನೋಡಿದ್ಯಾ ಅಲ್ವಾ ನಿತ್ಯ, ದೇವಿಪುರದಲ್ಲಿ? ಎಸ್, ಐ ರಿಮೆಂಬರ್. ಅವಳು ನನಗೆ ನೆನಪಿದ್ದಾಳೆ. ಇವಾಗ ಅವಳ ಬಗ್ಗೆ ಯಾಕೆ ಕೇಳ್ತಾ ಇದ್ಯಾ? ಮಗ ತಪ್ಪಿಸ್ಕೊಂಡಿದ್ದಾನಲ್ವಾ, ಫೀಲ್ ಆಗ್ತಾ ಇರ್ತಾಳೆ ಅಂತ ಮಾತಾಡ್ಸೋಣ ಅಂತ ಹೋಗಿದ್ದೆ. ನಾಳೆ ನಿನಗೆ ಯಾವ ವಿಷಯನೂ ಹೇಳಿಲ್ವಾ ಮಾಮ್? ನೀನ ಮನೆಗೆ ಬಂದಿದ್ದೆ ಅಂತ ಹೇಳ್ದ. ಟೆನ್ಷನ್ ಮಾಡ್ಕೊಂಡು ಹೇಳದ್ನಾ ಇಲ್ಲ ಕ್ಯಾಶುವಲ್ ಆಗಿ ಹೇಳದ್ನಾ? ಟೆನ್ಷನ್ ಯಾಕೆ ನಿತ್ಯ? ನಾನು ಮನೆಗೆ ಹೋಗೋ ಅಷ್ಟೊತ್ತಿಗೆ ಜಾನಕಿ ದೇವಿ ಅಲ್ಲಿ ಇರ್ಲಿಲ್ಲ. ಡೋರ್ ಲಾಕ್ ಮಾಡಿತ್ತು. ಬೈ ದ ವೇ, ದಿವ್ಯ ಕೂಡ ಇರ್ಲಿಲ್ಲ. ಹೌದು, ಆ ವಿಷಯನ್ ಕೂಡ ಹೇಳ್ದ. ಅವ್ರು ಎಲ್ಲಿಗೆ ಹೋಗಿದ್ದಾರೆ ಮಾಮ್? ನನಗೆ ಹೇಗೆ ಗೊತ್ತಿರತ್ತೆ ನಿತ್ಯ? ಗೊತ್ತೇನು ಅಂತ ಕೇಳ್ದೆ. ಎಷ್ಟೇ ಆದ್ರೂ ಅವ್ರು ನಿನ್ಗೆ ತುಂಬಾ ಕ್ಲೋಸ್ ಅಲ್ವಾ? ಐ ಮೀನ್ ಆ ಕಿಡ್ಸ್. ನಿತ್ಯ ಏನು ಇಷ್ಟು ಡೌಟಲ್ಲಿ ಕೇಳ್ತಾ ಇದ್ದಾಳೆ? ಅವಳು ಜಾನಕಿ ಅಲ್ಲ, ಗಂಗಾ ಅಂತ ಗೊತ್ತಾಯ್ತಾ? ನೀನ್ ನನ್ನ ಹತ್ರ ಏನಾದ್ರೂ ಮುಚ್ಚಿಡ್ತಿದ್ಯಾ ಮಾಮ್? ಯಾವ ವಿಷಯ? ಏನೋ ಯೋಚನೆ ಮಾಡ್ತಿರೋ ಹಾಗಿದ್ಯಾ ಜಾನಕಿ ಬಗ್ಗೆನಾ? ಹೌದು ನಿತ್ಯ, ಅವಳು ದಿವ್ಯಾ ಎಲ್ಲಿಗೆ ಹೋಗಿರ್ಬೋದು ಅಂತ. ಯು ಡೋಂಟ್ ವರಿ ಮಾಮ್, ಜೈನ ಹುಡುಕ್ತೀನಿ ಅಂತ ಹೇಳಿದ್ದೀನಿ ಅಲ್ವಾ? ಹಾಗೇನೆ ಆ ಜಾನಕಿನ ದಿವ್ಯನ ನಾನೇ ಹುಡುಕ್ತೀನಿ. ನಿನಗೆ ಯಾಕೆ ನಿತ್ಯ ಆ ತೊಂದ್ರೆ? ಅವಳು ಎಷ್ಟೇ ಆದ್ರೂ ನಿನ್ನ ಮಗಳು ಅಲ್ವಾ ಮಾಮ್?